ಇನ್ನು ಸತೀಶ್ ಜಾರಕಿಹೊಳಿ ಅವರ ಸಿಎಂ ವಿಚಾರ ಚರ್ಚೆ ಆಗ್ತಾ ಇದೆ ಒಂದು ಕಡೆ. ಹಾಗಾದ್ರೆ ಅದು ಅಷ್ಟು ಸುಲಭನಾ? ನೋ ವೇ. ಯಾಕಂದ್ರೆ ಇದೇ ಸಿಎಂ ರೇಸ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಇದ್ದಾರೆ. ಅವರು ಈ ಹಿಂದೆ ಒಂದು ಮಾತು ಹೇಳೋದನ್ನ ನೆನಪಿಸ್ಕೊಳ್ಬಹುದು, ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲವಾಗದು ಅಂತ. ಹಾಗೆ ಟೆಂಪಲ್ ರನ್ ಅಲ್ಲಿ ಇದ್ದಾರಲ್ಲ, ಹಿಂಗೆ ಪವರ್ ಟಿವಿಗೆ ಪಂಚಮುಖಿ ದೇಗುಲದ ಅರ್ಚಕರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಈ ದಿನ ದೀಪಾವಳಿ, ಪ್ರತಿಪದ ಪಾಡ್ಯ, ಬುಧವಾರ, ಸ್ವಾತಿ ನಕ್ಷತ್ರ, 3:30 ಮುಹೂರ್ತ. ಈ ಮುಹೂರ್ತದಲ್ಲಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಅರ್ಚನೆಯನ್ನ ಮಾಡಲಾಗಿದೆ. ಸಿಎಂ ಆಗಬೇಕು ಅಂತ ಅರ್ಚನೆಯನ್ನ ಮಾಡಿಸಿದ್ದಾರೆ. ಪಂಚಮುಖಿ ಪ್ರಾಣದೇವರ ಸನ್ನಿಧಿಯಲ್ಲಿ ವಿಶೇಷ ಅರ್ಚನೆಯನ್ನು ಕೂಡ ಮಾಡಲಾಗಿದೆ. ಮನೋವಾಂಚಲ್ಯ ಸಿದ್ಧಿ ಅರ್ಚನೆ ಮಾಡಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಖಂಡಿತವಾಗಿಯೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಂದೆ ಸಿಎಂ ಆಗೇ ಆಗ್ತಾರೆ, ಹೀಗಂತ ಪವರ್ ಟಿವಿಗೆ ಪಂಚಮುಖಿ ದೇಗುಲದ ಅರ್ಚಕರು ಹೇಳಿಕೆಯನ್ನ ಕೊಟ್ಟರು. ಪ್ರಯತ್ನ ವಿಫಲವಾಗಿದೆ ಅಂತ ಕಾಣಿಸ್ತಾ ಇದೆ. ಹಾಗಾಗಿ ಪ್ರಾರ್ಥನೆಯ ಮೊರೆ ಹೋಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಟೆಂಪಲ್ ರನ್ ಅನ್ನ ಶುರು ಮಾಡಿದ್ದಾರೆ. ಹಾಗೆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟ ಹೋದಲ್ಲಿ ಬಂದಲ್ಲಿ ದೇವರಿಗೆ ಅರ್ಚನೆ, ಪೂಜೆ, ಹೋಮ ಹವನಗಳನ್ನ ಮಾಡಿಸ್ತಾ ಇದ್ದಾರೆ. ಹಾಗೆ ಪಂಚಮುಖಿ ಪ್ರಾಣದೇವರ ಸನ್ನಿಧಿಯಲ್ಲಿ ವಿಶೇಷ ಅರ್ಚನೆಯನ್ನ ಮಾಡಿದ್ದಾರೆ. ಗಮನಿಸ್ತಾ ಇದ್ದೀರಿ ಈ ವಿಡಿಯೋನ. ಈ ವಿಶೇಷ ಪೂಜೆಯಾದ ನಂತರ ಪಂಚಮುಖಿ ದೇಗುಲದ ಅರ್ಚಕರು ಇದರ ಬಗ್ಗೆ ಮಾತಾಡ್ತಾರೆ. ಅವರು ನಡೆಸಿದಂತಹ ಪೂಜೆ ಪುನಸ್ಕಾರ ಹೋಮದ ಬಗ್ಗೆ. ಈ ದಿನ ದೀಪಾವಳಿಯ ಪ್ರತಿಪಾದ ಪಾಡ್ಯ, ಬುಧವಾರ, ಸ್ವಾತಿ ನಕ್ಷತ್ರ, 3:30 ಮುಹೂರ್ತ. ಈ ಮುಹೂರ್ತದಲ್ಲಿ ಪೂಜೆ ನೆರವೇರಿಸಲಾಗಿದೆ, ಅರ್ಚನೆಯನ್ನು ಮಾಡಲಾಗಿದೆ. ಅದು ವಿಶೇಷವಾದಂತಹ ಅರ್ಚನೆ. ಈ ಮುಹೂರ್ತದಲ್ಲಿ ಡಿಕೆ ಸಿಎಂ ಆಗಬೇಕು ಅಂತ ಅರ್ಚನೆಯನ್ನು ಮಾಡಲಾಗಿದೆ. ಜೊತೆಗೆ ಮನೋವಾಂಚಲ್ಯ ಸಿದ್ಧಿ ಅರ್ಚನೆಯನ್ನ ಮಾಡಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಂತ. ಸೊ ಹಾಗಾಗಿ ಇದ್ರ ಬಗ್ಗೆ ಪಂಚಮುಖಿ ದೇಗುಲದ ಅರ್ಚಕರು ಖಂಡಿತವಾಗಿಯೂ ಡಿಕೆಶಿ ಮುಖ್ಯಮಂತ್ರಿ ಆಗ್ತಾರೆ ಅಂತಂದ್ರು ಪವರ್ ಟಿವಿ ಜೊತೆಗೆ ಮಾತನಾಡುವ ಸಂದರ್ಭದಲ್ಲಿ. ಇನ್ನು ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ನೀಲಕಂಠ ಸ್ವಾಮಿ ಅವರ ಜೊತೆಗೆ ಪ್ರಧಾನ ಅರ್ಚಕರು ಮಾತನಾಡಿದ್ದಾರೆ. ಏನೇನಂದ್ರು ಬನ್ನಿ ತೋರಿಸ್ತೀನಿ. ರಾಜ್ಯದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇಂದು ಬೆಳಗ್ಗೆಯಿಂದಲೇ ಕೂಡ ಟೆಂಪಲ್ ರನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈ ವಿಚಾರವಾಗಿ ಬೆಳಗ್ಗೆ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿಕೊಂಡ ನಂತರ ಏನು ಈ ಒಂದು ರಾಯಚೂರು ಜಿಲ್ಲೆಯ ಶಕ್ತಿಪೀಠ ಅಂತ ಕರಿತೀವಿ, ಈ ಒಂದು ಸ್ಥಳ ಆಗಿರ್ತಕ್ಕಂಥ ಗಾಣದಾಳ ಗ್ರಾಮದಲ್ಲಿ ಇರುವಂತಹ ಒಂದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ವಿಶೇಷವಾಗಿ ಪೂಜೆಗಳನ್ನು ಸಲ್ಲಿಸಿದ್ರ ಮುಖಾಂತರ ಅರ್ಕೆಗಳನ್ನು ಕಟ್ಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಡಿಸಿಎಂ ಶಿವಕುಮಾರ್ ಅವರು ಯಾವ ರೀತಿಯಾದಂಥ ಪೂಜೆ ನಡೆಸಿದ್ರು ಮತ್ತು ಏನೆಲ್ಲ ಅವರು ಹರಕೆ ಹೊತ್ಕೊಂಡ್ರು, ಯಾವ ಕಾರಣಕ್ಕಾಗಿ, ಏನು ಪೂಜೆ, ಅದರಿಂದ ಏನು ಫಲ ಸಿದ್ಧಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ಏನೋ ಈ ಒಂದು ದೇವಸ್ಥಾನದ ಮೂಲ ಅರ್ಚಕರಾಗಿರುವಂತಹ ಶ್ಯಾಮಾಚಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರಿಗೆ ಕೇಳಿ ನೋಡ್ತಾನೆ. ಸರ್, ಇವತ್ತು ಡಿಕೆ ಶಿವಕುಮಾರ್ ಅವರು ಇಲ್ಲಿ ಬಂದು ಒಂದಷ್ಟು ಪೂಜೆ ಪುನಸ್ಕಾರಗಳನ್ನ ನಡೆಸಿದ್ರು. ಏನು ಪೂಜೆ ಮಾಡಿದ್ರು ಸರ್ ಅವರು? ಬುದ್ಧಿರ್ಬಲಂ ಯಶೋಧರ್ಯಂ ನಿರ್ವಭತ್ವಮರೋಗತಾಂ ಆಜಾಡ್ಯಂ ವಾಪುಡತ್ವಂಚ ಹನುಮಸ್ವರ್ಣಾದ್ ಭವೇತ್ ಮಣಿಮಾಸ್ಯಾಸ ವಿದ್ವಂಸಂ ಅಣಮಾದಿಷ್ಟಂ ಗಾಣದಾಳ ಪುರಾದಿಶಂ ಪಂಚಮುಖಂ ಅಹಂ ಭಜೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ಹಮತಾಂ ಕಾಮಧೇನು ಹರಿ ವಾಯು ಗುರುಗಳ ಆಶೀರ್ವಾದದಿಂದ ಇವತ್ತು ಡಿಕೆ ಶಿವಕುಮಾರ್ ಅವರು ನಮ್ಮ ಮಂತ್ರಾಲಯದಲ್ಲಿ ಗುರುಗಳ ದರ್ಶನ ಪಡೆದು ಮತ್ತು ಪಂಚಮುಖಿ ಪ್ರಾಣದೇವರಲ್ಲಿ ಬಂದು ಸಂಕಲ್ಪ ಮಾಡಿದ್ದಾರೆ. ನಾನು ಇಲ್ಲಿವರೆಗೂ ಉಪಮುಖ್ಯಮಂತ್ರಿ ಆಗಿದ್ದೇನೆ, ಇನ್ನು ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಒಂದು ಆಸೆ ಇದೆ. ಹಾಗಾಗಿ ಅವರು ಇಲ್ಲಿ ಸಂಕಲ್ಪ ಮಾಡಿ ಬೆಳಿಗ್ಗೆ ಮಧು ಅಭಿಷೇಕ ಮಾಡಿಸಿದ್ದಾರೆ ಅವ್ರ ಹೆಸರಿನಲ್ಲಿ. ಮತ್ತು ಅವರು ಬಂದ ಮೇಲೆ ಪುಷ್ಪಾರ್ಚನೆ, ಪಂಚಮುಖಿ ಪ್ರಾಣದೇವರ ಉತ್ಸವ ಮೂವತ್ತಿಗೆ ಪುಷ್ಪಾರ್ಚನೆ ಮಾಡಿಸಿದ್ದಾರೆ. ಹಾಗಾಗಿ ಪಂಚಮುಖಿ ಪ್ರಾಣದೇವರು ಮತ್ತು ರಾಯರು ಇವರು ಆಶೀರ್ವಾದದಿಂದ ಅವರು ಮುಖ್ಯಮಂತ್ರಿ ಆಗ್ತಾರೆ. ಗುರುಗಳ, ಇವತ್ತು ಈ ಒಂದು ಪೂಜೆಯ ವಿಶೇಷ, ಪೂಜೆಗೇನೋ ಪರ್ಟಿಕ್ಯುಲರ್ ಹೆಸರಿದೆಯಾ ಅಥವಾ ಯಾವ ರೀತಿಯಾದಂತಹ ಪೂಜೆ ಇದು ಮಾಡಿದವ್ರಿಗೆ ಏನಾದರೂ ಹಿಂದೆ ಫಲ ಸಿಕ್ಕಿರುವಂತಹ ಒಂದು ಉದಾಹರಣೆಗಳೇನಾದ್ರು ಇದೆಯಾ? ನೋಡ್ರಿ, ಈಗ ಭಾಳ ವರ್ಷಗಳ ಹಿಂದೆ ಯಡಿಯೂರಪ್ಪನವರು ಬಂದಿದ್ದರು. ಅವರು ಇಲ್ಲಿ ಬಂದು ಹೋದ್ಮೇಲೆ ಅವರು ಮುಖ್ಯಮಂತ್ರಿಗಳಾದರು. ಮತ್ತು ನಮ್ಮ ಇವರು ವೀರಪ್ಪ ಮೊಯ್ಲಿಯವರು ಅವರು ಬಂದು ಶಿಕ್ಷಣ ಇಲಾಖೆ ಮಂತ್ರಿ ಇದ್ದರು. ಅವರು ಬಂದು ಒಂದು ತಿಂಗಳಲ್ಲಿ ಅವರು ಮುಖ್ಯಮಂತ್ರಿ ಆದರು. ಆಮೇಲೆ ಬಂಗಾರಪ್ಪ ಅವರು ಬಂದು ದರ್ಶನ ಮಾಡ್ಕೊಂಡು ಹೋದ್ಮೇಲೆ ಅವರು ಮುಖ್ಯಮಂತ್ರಿ ಆದರು. ಹೀಗೆ ಹಲವು ಭಾಳ ಜನ ಇದ್ದಾರೆ ರೀ ಅವ್ರವ್ರ ಮೇಲೆ. ಆಮೇಲೆ MLA ಆಗಿ ಬಂದವರು ಮಿನಿಸ್ಟರ್ ಆಗಿದ್ದಾರೆ. ಭಾಳ ಜನ ಇದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಅವ್ರದ್ದು ಇದೇ ಇರುತ್ತೆ ಅಂತ ಗ್ಯಾರಂಟಿ ಆಗ್ತಾರೆ. ಸ್ವಲ್ಪ ದಿವಸ ಟೈಮ್ ಹೆಚ್ಚು ಕಡಿಮೆ ಏನು ಗ್ಯಾರಂಟಿ ಆಗ್ತಾರೆ. ಓಕೆ,
ಧನ್ಯವಾದ ಗುರುಗಳೇ. ಒಳ್ಳೆಯದು. ಒಟ್ಟು ಗುರುಗಳು ಹೇಳೋ ಪ್ರಕಾರ ಇಲ್ಲಿ ಏನು ಡಿ ಕೆ ಶಿವಕುಮಾರ್ ಅವರು ಬಂದು ತಮಗೆ ಬೇಕಾಗಿರುವಂಥ ಇಷ್ಟಾರ್ಥ ಸಿದ್ಧಿಗಾಗಿ ಪೂಜೆ ಮಾಡಿದ್ದಾರೆ. ಒಂದೆರಡು ದಿನ ತಡ ಆದರೂ ಪರವಾಗಿಲ್ಲ, ಅವರು ಮುಖ್ಯಮಂತ್ರಿಗಳಾಗೋದು ಖಚಿತ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಅರ್ಚಕರು ಹೇಳ್ತಾ ಇರ್ತಕ್ಕಂಥದ್ದು. ಅದು ದೇವಸ್ಥಾನದ ಹಿನ್ನೆಲೆ ಹರಕೆ ಹೊತ್ತ ಮೇಲೆ ಹಾಗೆ ಆಗುತ್ತೆ ಅನ್ನೋ ಒಂದು ಮಾತನ್ನ ಹೇಳ್ತಿದ್ದಾರೆ. ನೋಡಬೇಕು ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರ ಹರಕೆ ಈಡೇರುತ್ತಾ ಅನ್ನೋದು ಕಾದು ನೋಡಬೇಕಾಗಿದೆ. ವಿಡಿಯೋ ಜರ್ನಲಿಸ್ಟ್ ಅಬ್ದುಲ್ ಖಾದರ್ ಜೊತೆ ನೀಲ್ಕಂಠ ಸ್ವಾಮಿ, ದಿನ್ನಿ ಪವರ್ ಟಿವಿ, ರಾಯಚೂರು.